ಗುರುಜಿ, ಶಿವಂ ವಾಸ್ತು ಅನ್ನೋ ಸಮಯ ಆಯ್ತು. ನೀವು ಹೇಳ್ತಿದ್ರಿ ಕಳೆದ ಸಂಚಿಕೆಗಳಲ್ಲಿ ನಮ್ಗೆ ಬದುಕಿನಲ್ಲಿ ಮನೆಗೆ ನಾವ್ ಎಂತಹ ಬಣ್ಣ ಬಳಸ್ತೀವಿ ಅದು ಕೂಡ ಬಹಳ ಅನ್ವಯ ಆಗತ್ತೆ ನಾವು ಸುಖಿಯಾಗಿರ್ಬೇಕು ಅಂದ್ರೆ ಅಂತ. ಜೊತೆಗೆ ಗುರುಜಿ, ನೀವು ಬಹಳ ದಿನಗಳ ಹಿಂದೆನೆ ಹೇಳಿದ್ರಿ ಒಂದ್ ಮಾತನ್ನ, ಸಾಕಷ್ಟು ಪತ್ರಗಳು ಕೂಡ ಬಂದಿದೆ ನಮ್ಗೆ. ಗುರುಜಿ ಆ ಮಾತನ್ನ ಅಲ್ಲಿಗೆ ಬಿಟ್ಬಿಟ್ರು, ಮುಂದೇನಾಗ್ಬೇಕು, ಮುಂದೆ ಏನ್ ಮಾಡ್ಬೇಕು ಆ ವಸ್ತುಗಳಿಂದ ಅಂತ. ಮನೆಗೆ ನಾವು ಕೆಲವೊಂದು ವಸ್ತುಗಳನ್ನ ಸಂಗ್ರಹ ಮಾಡಿಟ್ಕೋಬೇಕು ಅಂತ ಹೇಳಿದ್ರಿ. ಅದರಲ್ಲಿ ಹಸುವಿಗೆ ಹಾಕಿರೋ ಮೂಗಿನ ದಾರ, ಜೊತೆಗೆ ಕುದುರೆಗೆ ಹಾಕಿರುವಂತಹ ಲಾಳ, ಮತ್ತೆ ಯಾರಾದ್ರೂ ಸತ್ತೋರು ಹೋದಾಗ ಅದ್ರ ಹಿಂದೆ ಬಿಸಾಕಿರ್ತಾರಲ್ಲ ನಾಣ್ಯ, ಅದನ್ನ ತಗೊಂಬಂದ್ ಇಟ್ಕೋಬೇಕು. ಇನ್ನು ಕೆಲವೊಂದು ವಸ್ತುಗಳನ್ನ ಹೇಳಿದ್ರಿ. ಅದು ಏನ್ ಮಾಡ್ಬೇಕು ಅಂತ ದಯವಿಟ್ಟು ತಿಳಿಸ್ಕೊಡಿ. ತಾಳ್ಮೆ ಅಲ್ವೇ? ಅದಕ್ಕೆ ತಾಳ್ಮೆ ಕಳ್ಕೋಬೇಡಿ ಅನ್ನೋ ಕಾರ್ಯಕ್ರಮ ಇವತ್ತಿನ ದಿವಸ. ಪರಮಾತ್ಮನ ಕೃಪಾ ಕಟಾಕ್ಷ ಈ ದಿನ ಶಿವಂ ವಾಸ್ತು ಅಲ್ವೇ? ಇಂಥ ಒಂದು ಶಿವಂ ವಾಸ್ತುಲಿ ತಾವೆಲ್ಲರಿಗೂ ಅದ್ಭುತವಾದ ಸ್ವಾಗತವನ್ನು ಬಯಸ್ತೀನಿ. ಯಾಕೆ ಅದ್ಭುತ ಅಂದರೆ, ಕಲೆ ಹಾಕಿದೀವಲ್ಲ, ಕಲೆ ಹಾಕಿರೋದು ಎಲ್ಲೆಲ್ಲಿ ಹಾಕಬೇಕು ಅಂತಾದರೂ ಹೇಳ್ತೀನಿ. ಆದರೆ ಜ್ಞಾಪಕವಾಗಿ ಹಾಕಬೇಕು. ಪ್ರತಿದಿನ ಅದಕ್ಕೆ ನಮಸ್ಕಾರ ಮಾಡಬೇಕು. ಪ್ರತಿದಿನ ನಮಸ್ಕಾರ ಮಾಡ್ಕೊಂಡು ಹೋಗಬೇಕು. ಐಶ್ವರ್ಯ ಲಕ್ಷ್ಮಿ ಸದಾ ಯಾವ ಕಾಲಕ್ಕೂ ನಿಮ್ಮಲ್ಲಿ ಇರ್ತಾಳೆ. ಅದಕ್ಕೆ ನಿಜ ಜೀವನದಲ್ಲಿ ಸಂಸ್ಕಾರ ಅಂದರೆ, ಆ ಕಾಲದಿಂದ ಸಂಸ್ಕಾರವಂತರು ಏನೇನು ಮಾಡಿದ್ರು ಅದೆಲ್ಲ ನಾವುಗಳು ಅಟ್ಲೀಸ್ಟ್ ಆಚರಿಸ್ಕೊಂಬರ್ಬೇಕು. ಹಳೆದನ್ನು ಯಾವ ಕಾಲಕ್ಕೂ ಮೆಲ್ಕ್ ಹಾಕೊಂತಾನೆ ಇರಬೇಕು, ಮಾಡ್ತಾನೆ ಇರಬೇಕು. ಹೊಸದನ್ನು ಯಾವುದೋ ಕಟ್ಕೋಬಾರ್ದು. ಜೀವನ ಚೆನ್ನಾಗಿ ನಡೀತಾ ಇರಬೇಕು. ಏನಂತೀರಾ? ಬನ್ನಿ ಆ ಪರಮೇಶ್ವರನ ವಾಸ್ತು ಪುರುಷನ ಸ್ವಾಗತ ಮಾಡೋಣ. ನೋಡಿದ್ರ, ಬಂದ್ರ, ಬಹಳ ಸಂತೋಷ. ಎಷ್ಟು ಚೆನ್ನಾಗಿದೆ ಅಂದರೆ, ಪರಮೇಶ್ವರ ಶಿವಂ ವಾಸ್ತು ಆನಂದಮಯವಾಗಿರ್ತಾನೆ. ಪ್ರತಿಯೊಬ್ಬ ಮನುಷ್ಯನಿಗೂ ಮನೆ ಆನಂದಮಯವಾಗಿರೋಕ್ಕೋಸ್ಕರನೇ ಈ ಒಂದು ಶಿವಂ ವಾಸ್ತು. ಏನಂತೀರಾ? ಅದಕ್ಕೋಸ್ಕರ ಮನೆ ಸಂಸಾರದಲ್ಲಿ ಶುಕ್ರ ಯಾವುದು ಧನಪ್ರಾಪ್ತಿ ಚೆನ್ನಾಗಿರೋಕ್ಕೋಸ್ಕರ ಕಲೆ ಹಾಕು ಅಂತ ಹೇಳಿದ್ದು ಯಾವುದು? ಸಾಕ್ಷಾತ್ ಆ ಕುದುರೆ, ಅಶ್ವಗಳು, ಸಾಕ್ಷಾತ್ ಶುಕ್ರನ ಅಂಶವಾಗಿರ್ತಕ್ಕಂಥ ಬಿಳಿ ಕುದುರೆಗಳು, ಶ್ವೇತಾರ್ಕವಾಗಿರ್ತಕ್ಕಂಥ ಮನುಷ್ಯನ ಜೀವನ ಪರಮಾತ್ಮನ ಪಾದ ಸೇರಕ್ಕೆ ಮೊದಲು ಕಲಿ ಅಂದರೆ ಹೊರಡು ಅನ್ನೋ ಆತ್ಮ ಮನೆ ಒಳಗೆ ಕಾಲಿಡ್ತಾ ಇರಬೇಕಂತೆ. ಮನೆ ಒಳಗೆ ಬರ್ತಾ ಇದ್ರೆ ಯು ಶೇಪಲ್ಲಿ, ಮನೆ ಒಳಗಡೆ ಹೊರಭಾಗದಲ್ಲಿ ಆರ್ಚ್ ಶೇಪಲ್ಲಿ. ಅದಕ್ಕೆ ಹೊಸಲು ಒಳಗಡೆ ಏನು ಮಾಡಿ, 2 ಕುದುರೆ ಲಾಳ ಅಂತ ಹೇಳಿದ್ದೆ. ಆ 2 ಕುದುರೆ ಲಾಳಗಳಲ್ಲಿ ನೀವು ಮಾಡಬೇಕಾದ್ದು ಯು ಶೇಪ್ ಅಂದರೆ ಬನ್ನಿ ಅಂತ. ಕುದುರೆ ಕಾಲು ಹಿಂಗೆ ಇಟ್ಕೊಂಡಾಗ ಒಳಭಾಗದಲ್ಲಿ ಇಳಿತಾ ಇದ್ದರೆ ಮನೆ ಒಳಗೆ ಇಳಿಬೇಕು. ಐಶ್ವರ್ಯವಾಗಿರ್ತಕ್ಕಂಥ ಕುದುರೆ ಮನೆ ಒಳಗೆ ಇಳಿದ್ರೆ ಶುಕ್ರ ಧನಪ್ರಾಪ್ತಿ ಸರ್ವದಾ. ಹೊರಭಾಗದಲ್ಲಿ ಆ ಜಾಗ ಹಾಕಿದ ಕರೆಕ್ಟ್ ಎಕ್ಸಾಕ್ಟ್ ಆ ಕಡೆ ಭಾಗದಲ್ಲಿ ಆರ್ಚ್ ಶೇಪಲ್ಲಿ ಅಂದರೆ ಸ್ವಾಗತ, ಅಂದರೆ ಪರಿವರ್ತನೆ ಮಾಡ್ಕೋಬೇಕು. ಕುದುರೆ ಹೊರಟುಬಿಡ್ಬೇಕು. ಯಾಕೆಂದರೆ ಶುಕ್ರ ಕಲತ್ರಕಾರಕ. ಯಾವತ್ತೂ ಯಾಕೆ ಕಲಕಾರ ಅಂದರೆ, ಮನೆಗೆ ಬಂದು ಬೆಂಕಿ ಹಚ್ಚೋನವನೇ ಪರಿವರ್ತನೆ ಮಾಡೋನು. ಅದಕ್ಕೆ ರಾಕ್ಷಸರಿಗೆ ದೈತ್ಯ ಗುರು ಯಾರೋ? ಶುಕ್ರಾಚಾರ್ಯರು ಅಲ್ವೇ? ಅದಕ್ಕೋಸ್ಕರ ಆ ಮನೆಯ ಬಾಗಿಲ ಹೊಸಲೆ ಮೇಲೆ ಸಾಕ್ಷಾತ್ ಅಷ್ಟಲಕ್ಷ್ಮಿ ವಾಸವಾಗಿರ್ತಾಳೆ. ಅದಕ್ಕೆ ನೀವೆಲ್ಲ ಏನು ಮಾಡಿ, ಜ್ಞಾಪಕವಾಗಿ ಪೆನ್ನು ಪೆನ್ಸಿಲ್ ತೊಗೊಳ್ಳಿ. ಬರ್ಕೊತಾ ಇದ್ದೀರಾ? ತೊಗೊಳ್ಳಿ, ಇಟ್ಕೊಳ್ಳಿ, ರೆಡಿ ಮಾಡ್ಕೊಳ್ಳಿ. ಅಲ್ಲಿ ಮಾಡಬೇಕಾದ ಇಷ್ಟೇ, ಯಾವತ್ತೂ ಒಂದು ಮೂಲ ಮಂತ್ರ ಜೊತೆ ಒಂದು ಚಿಕ್ಕ ಚೀಟಿಯಲ್ಲಿ, ಅಥವಾ ಆ ಕಾಲದಲ್ಲಿ ಏನು ಮಾಡೋದು, ತಾಳೆಗೆರೆಯಲ್ಲಿ ಹಿಡಿತಾ ಇದ್ವಿ. ನೀವು ತಾಳೆಗೆರೆ ಹಿಡಿಯೋಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು ಚೀಟಿಯಲ್ಲಿ. ಆ ಚೀಟಿಯನ್ನು ಬರೆದಿರ್ತಕ್ಕಂಥದ್ದು ಯಾವತ್ತೂ ಪೆನ್ನಲ್ಲಿ ಬರಿಬಾರ್ದು. ನವಿಲ್ಗೆರೆಯಲ್ಲಿ ಇಂಕ್ನ ಹಿಂಗೆ ಅದ್ದಿ ಬರಿತಾ ಇದ್ವಿ. ಅಟ್ಲೀಸ್ಟ್ ಕುಂಕುಮದಲ್ಲಿ ಏನು ಮಾಡಿ, ಕುಂಕುಮದಲ್ಲಿ ಕಲಿಸ್ಕೊಳ್ಳಿ. ಕುಂಕುಮ ಕಲಿಸ್ಕೊಂಡು ಶುಭಂ ಲಾಭಂ ಅಂತ ಬರೀರಿ. ಏನೇಳಿ? ಶುಭಂ ಲಾಭಂ. ಅದನ್ನು ಹೇಗೆ ಬರೆಯೋದು? ನವಿಲ್ಗೆರೆಯಲ್ಲಿ ಕುಂಕುಮದಲ್ಲಿ ನೀರಾಗಿ ಮಾಡ್ಕೊಳ್ಳೋದು. ಅದ್ಬಿಟ್ಟು ಒಂದು ಹಾಳೆ ಮೇಲೆ ಶುಭಂ ಲಾಭಂ 2 ಬರೆದ್ಬಿಟ್ಟು ಚೀಟಿನ ಮಡಚಿಬಿಟ್ಟು ಏನು ಮಾಡಬೇಕು, ಅಷ್ಟಲಕ್ಷ್ಮಿದು ಪುಟಾಣಿ ಯಂತ್ರ. ಆ ರೀತಿಯಾದ ಯಂತ್ರ ಸಿಗದೇ ಇದ್ರೆ ಶ್ರೀಚಕ್ರ ಒಂದು ಪುಟಾಣಿದು ತಲೆ ಕೆಳಗೆ ಕಾಲ ಮೇಲೆ, ಅಂದರೆ ಮೇಲ್ಗಡೆ ಶ್ರೀಚಕ್ರನ ಒಂದು ಪುಟಾಣಿ ತಾಮ್ರದ ಸಿಗುತ್ತೆ. ನಿಮಗೆಲ್ಲೂ ಸಿಗದೆ ಇದ್ರೆ ನಮ್ಮ ಆಶ್ರಮ ಗಟ್ಟಿ. ಏನಂತೀರಾ? ಆಶ್ರಮಕ್ಕೆ ಬರ್ಬೋದು, ತೊಗೊಂಡು ಹೋಗ್ಬೋದು. ಪ್ರತಿಯೊಬ್ಬರು ಬರ್ತಕ್ಕಂಥವ್ರು ಹೇಗೆ ತೊಗೊಂಡು ಹೋಗಬೇಕು, ಏನು ಮಾಡಬೇಕು ಎಲ್ಲ ತಿಳ್ಕೊಳ್ತಾ ಇದ್ರೆ ನಿಮಗೆಲ್ಲೂ ಸಿಕ್ಕಲಿಲ್ಲ ಗುರುಗಳೇ ಅಂತ ತಿರುಗಿ ಪತ್ರ ಬರೀಕ್ಕೆ ಹೋಗಬೇಡಿ. ಎಲ್ಲೆಲ್ಲಿ ಏನೇನು ಸಿಗಲ್ವೋ ಬನ್ನಿ, ಆಶ್ರಮದಲ್ಲಿ ನಿವಾಸದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ದೇವ್ರು ನಮಸ್ಕಾರ ಮಾಡ್ಕೊಳ್ಳಿ, ಕೇಳ್ಕೊಂಡು ಹೊರಡ್ತಾರೆ. ಏನಂತೀರಾ? ಅದಕ್ಕೋಸ್ಕರ ಆ ಶ್ರೀಚಕ್ರ ತಗೊಳ್ಳಿ. ಶ್ರೀಚಕ್ರ ತಗೊಂಡು ಮೇಲ್ಭಾಗದಲ್ಲಿ ಓಡಾಡ್ತೀವಲ್ಲ ಚಾವಣಿ, ಮುಂದಿನ ಬಾಗಿಲು ಮಾತ್ರ, ಎಲ್ಲ ಬಾಗಿಲುಗಳಿಗೂ ಅಲ್ಲ, ಮುಂದಿನ ಬಾಗಿಲು ಮೇನ್ ಡೋರ್ಗೆ ಮಾತ್ರ. ಆ ಬಾಗಿಲಿಗೆ ಶ್ರೀಚಕ್ರನ ಹೀಗಿದ್ರೆ ಮೇಲಿರುತ್ತೆ, ಅದನ್ನು ಹಾಗೆ ಇಡಬೇಕು. ತಲೆ ಕೆಳಗೆ ಕಾಲ ಮೇಲೆ. ಕೆಳಗಡೆ ಇರೋ ಶ್ರೀಚಕ್ರ ಹೀಗಿಡ್ತೀವಿ, ತುಳಿಯೋಕ್ಕೆ ಆಗಬಾರ್ದು. ಅದಕ್ಕೆ ಮೇಲ್ಗಡೆ ಇರೋ ಶ್ರೀಚಕ್ರ ಮಾತ್ರ ಹೀಗಿಡಬೇಕು. ಅದನ್ನು ಕೆಳಗೆ ಕಾಲ ಮೇಲಿನ, ಅದು ಆ ಕಡೆ ಇಟ್ಟರೆ ನಿಮ್ಮ ತಲೆ ಮೇಲೆ ಆಶೀರ್ವಾದ ಬೀಳಲ್ಲ. ಅದಕ್ಕೆ ಜಗನ್ಮಾತೆ ಏನು ಮಾಡ್ತಾಳಂತೆ, ಆಶೀರ್ವಾದನ ಅಂತ ಬಾಯಿ ತಗೊಂಡಿರ್ತಾಳಂತೆ. ಕಾಳಿಯಾಗಿರ್ತಕ್ಕಂಥವಳು ಯಾವತ್ತೂ ಕೆಳಭಾಗದಲ್ಲಿ ಬಾಯಿ ತಗೊಂಡಿರ್ತಾಳಂತೆ, ಅಂತ ಮೇಲೆ ತಗೊಂಡಿರ್ತಾಳೆ. ಜಗನ್ಮಾತೆ ಆಗಿರ್ತಕೊಂಡು ಆದಿಶಕ್ತಿ ಮೇಲ್ಭಾಗದಲ್ಲಿದ್ದಾಗ ಅಂತ ಬಾಯಿ ತಗೊಂಡಿರ್ತಾಳೆ. ಅವಳ ಮೂಲ ಆಧಾರವೇ ಜಗನ್ಮಾತೆ, ತ್ರಿಶತಿ ಅಂತ ಕರಿತೀವಿ. ಆ ತ್ರಿಶತಿ ಅಂದರೆ ಓಂ ಅಂತ.
ಆ ಮೂಲ ಬಿಂದು ಕೆಳಗಡೆ ಶಾರ್ಪ್ ಆಗಿರುತ್ತೆ. ನಡ್ಕೊಂಡು ಹೋಗ್ತಾ ಇರ್ತಾ ಶಿರಸ್ಸಲ್ಲಿ 1000ದಲ್ಲಿ ಸಹಸ್ರ ಅಂತ ಕರಿತೀವಿ. ಪ್ರಾಣ ಬರೋದು ಅಲ್ಲೇ, ಪ್ರಾಣ ಹೋಗೋದು ಅಲ್ಲೇ. ಆ ಪ್ರಾಣ ಬರೋ ಪ್ರಾಣ ಹೋಗೋ ಜಾಗದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಬರ್ತಾ ಶ್ರೀಚಕ್ರ ಇರಬೇಕು. ಅದಕ್ಕೆ ನೀವೇನು ಮಾಡಬೇಕು, ಶುಭಂ ಲಾಭಂ ಎರಡನ್ನ ಮಡಚಬೇಕು, ಶ್ರೀಚಕ್ರದ ಒಳಗೆ ಇಡಬೇಕು. ಆ ಹೊಸಲಿನ ಮಧ್ಯಭಾಗದ ಜಾಗದಲ್ಲಿ ಹೊಸಲ ಮೇಲೆ ಇರುತ್ತೆ ಒಂದು ಪೂರ್ತಿಯಾಗಿ ಸಾಲು, ಆ ಸಾಲು ಒಳಗಡೆ ಹಂಗೆ ಜೋಡಿಸ್ಬಿಡ್ಬೇಕು. ಕರೆಕ್ಟಾಗಿ ಮಧ್ಯ ಬಿಂದುಗಿರ್ಬೇಕು ಎಕ್ಸಾಕ್ಟಾಗಿ. ನೀವೇನು ಮಾಡಬೇಕು, ಕಾರ್ಪೆಂಟರ್ ಕೆಲಸ ಮಾಡೋನಿಗೆ, ಗಾರೆ ಕೆಲಸವನಿಗೆ ಮೊದಲೇ ಬಾಗಿಲು ನಿಲ್ಲಿಸೋವಾಗಲೇ ಅದನ್ನು ಮಾಡಬೇಕು. ಅಕಸ್ಮಾತ್ ಇಲ್ವಾ, ಕರ್ಕೊಂಬಂದು ಕ್ಲೀನಾಗಿ ಸ್ವಲ್ಪ ತೂತು ಮಾಡೋ ಅಲ್ಲಿ ಇಟ್ಸ್ಬಿಟ್ಟು ಲಕ್ಷಣಕ್ಕೆ ಸಿಮೆಂಟ್ ಹಾಕಿ ಮುಚ್ಬಿಡಿ. ಏನಾಗುತ್ತೆ ವೈಬ್ರೇಷನ್ ಅಂದರೆ, ಮೇಲ್ಗಡೆ ಶುಕ್ರ ಅನುಗ್ರಹ ಹೆಂಗಿರುತ್ತೆ ಅಂದರೆ, ಹೋಗ್ತಾ ಬರ್ತಾ ಸಂಕಲ್ಪ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಆ ಮನೆಗೆ ಜಪ್ಪಯ್ಯ ಅಂದರೂ ದರಿದ್ರ ಬರಲ್ಲ. ಆ ಮನೇಲಿ ನೀವು ಇದ್ದಷ್ಟು ಕಾಲಕ್ಕೂ ₹100 ಇನ್ನೇನು ಖಾಲಿ ಆಗೋಗ್ತಿದೆ, ಊಟಕ್ಕೆ ಗತಿ ಇಲ್ಲ ಅನ್ನಂಗಿಲ್ಲ, ರೆಡಿಯಾಗಿರುತ್ತೆ. ಯಾರಾದ್ರು ತಂದು ಕೊಡ್ತಾರೆ ಅಂದರೆ ದೇವರು ಆ ಸಮಯಕ್ಕೆ ಆ ಸಂಕಲ್ಪನ ಮಾಡಿಕೊಡ್ತಾನೆ. ಮೇನ್ ಡೋರ್ ಇಟ್ಕೊಳ್ಳಿ. ಮೇನ್ ಡೋರ್ ಹೊರಗಡೆ ಹೋಗ್ತಾ ಇದ್ದೀವಿ. ಆ ಬಾಗಿಲು ಹಿಂದ್ಗಡೆ ನಾನು ಹೇಳಿದ್ದೀನಿ, ಹಸುವಿನ ಮೂಗುದಾರವನ್ನು ಕಲೆ ಹಾಕ್ಕೊಳ್ಳಿ ಹಿಂದೆ. ಬಾಗಿಲು ಹಿಂದೆ ಹಾಕಬೇಕು. ಎಲ್ಲಿ ಹಾಕಬೇಕು, ಆ ಬಾಗಿಲನ್ನ ನಾವು ಹೊರಗಡೆ ಮುಚ್ಚಬೇಕಾದ್ರೆ ಒಳಗಡೆಗೆ ಒಂದು ಪುಟಾಣಿಯಾಗಿ ಒಂದು ಮಳೆ ಹೊಡೆದು ಆ ಮಳೆಗೆ ನೆತ್ತು ಹಾಕಬೇಕು ಮಧ್ಯದಲ್ಲಿ. ಆ ಮೂಗ್ದಾರ ತುದಿನ ಒಂದಕ್ಕೊಂದು ಜೋಡಿಸಿ, ಸ್ಟಾರ್ಟ್ ಅಂಡ್ ಎಂಡ್ ಇರುತ್ತಲ್ಲ ಮೂಗ್ದಾರ ತುದಿ ಕಟ್ಟಾಗಿರುತ್ತಲ್ಲ, ಅದೆರಡನ್ನೂ ಒಂದು ಗಂಟು ಹಾಕಿ ಗುಂಡಿಗಿರಬೇಕು. ಒಂದು ಬೇರೆ ಆಗಬಾರ್ದು. ತುದಿನೂ ಎಂಡಿಂಗು ಅಂದರೆ ಎಂಡಿಂಗ್ ಇರ್ತಕ್ಕಂಥದ್ದು ಪ್ರಾರಂಭ ಆಗಿರ್ತಕ್ಕಂಥ ಎರಡನ್ನೂ ಸೇರಿಸಿ ಒಂದು ಗಂಟು ಹಾಕಿ ಅದನ್ನು ಸರ್ಪಣಿ ಥರ ಹಿಂಗೆ 1, 2, 3 ರೌಂಡ್ ಏನೇ ಮಾಡಿ 3 ರೌಂಡು ಉದ್ದಕ್ಕಿರುತ್ತೆ ದಾರ. 1 ಸಲ 2 ಸಲ 3 ಸಲ ಸೇರಿಸ್ಬಿಟ್ಟು ಈ ತುದಿ ಸೇರಿಸ್ಬಿಡೋದು, ಹೀಗೆ ಹಾಕ್ಬೇಕು. 3-0 ಆ ಥರ ಸೇರಿಸಿರೋದು ಮೂಗ್ದಾರನ ನಮಸ್ಕಾರ ಮಾಡಬೇಕು. ಈ ಮೂಗ್ದಾರದ ಮಧ್ಯದಲ್ಲಿ ದೊಡ್ಡದಾಗಿರುತ್ತೆ, ಎಷ್ಟು ದರ ಮಧ್ಯದಲ್ಲಿ ಒಂದು ಫೋಟೋ ಇಡಬೇಕು. ಏನು ಫೋಟೋ ಅದು, ಸಾಕ್ಷಾತ್ ಬಸವನಂದೀಶ್ವರನದು. ಅವನು ಆ ಬಸವನಂದೀಶ್ವರನ ಇಟ್ಟಾಗ ಹೊರಭಾಗದಲ್ಲಿ ನೋಡಬೇಕು. ಹೇಗೆ ನೋಡಬೇಕು ಅಂದರೆ, ಮನೆಯ ಬಾಗಿಲು ಹಿಂಗೆ ಎಳೆದಾಗ ಅವನು ಬಾಗಿಲು ಹೊರಗಡೆ ನೋಡಬೇಕು. ನೀವು ಆ ಥರನೇ ಫೋಟೋ ಹಾಕಬೇಕು. ತಲೆ ಈ ಕಡೆ ಇರೋದಾದರೆ ಪ್ರಯೋಜನ ಇಲ್ಲ. ಬಾಗಿಲು ಹಿಂಗೆ ತೆಗಿತಾ ಇದ್ರೆ ಏನೋ ಈ ಕಡೆ ಓಪನ್ ಆಗಿರುತ್ತೆ, ಹಿಂಗೆ ಮಖ ನೋಡೋದಲ್ಲ. ಈ ಕಡೆ ಓಪನ್ ಮಾಡ್ತಾ ಇದ್ರೆ ಈ ಕಡೆ ನೋಡೋದಲ್ಲ. ಯಾವಾಗಲೂ ತಿಳ್ಕೊಳ್ಳಿ, ಬಾಗಿಲು ಹೇಗೆ ತೆಗಿತೀವಿ, ತಲೆ ಹಸುದು ಆ ಕಡೆ ಇರಬೇಕು. ಕಾಮಧೇನು ಹಸು, ಬರೀ ಹಸು ಕರು ಆದರೂ ಇರ್ಬೋದು, ಇಲ್ಲ ಎತ್ತಾದರೂ ಇರ್ಬೋದು. ಇದನ್ನು ಆ ರಂಧ್ರ ಸುತ್ತಿಟ್ಟಿರ್ತಿರಲ್ಲ ಆ ಫೋಟೋ, ಅದರಲ್ಲಿ ಆ ಬಾಗಿಲಿಗೆ ಒಂದು ಪುಟಾಣಿ ಆಣೆ ಹೊಡೆದು ಮಳೆ ಹೊಡೆದು ಆ ಫೋಟೋ ಹಾಕಬೇಕು. ಬಸವನಂದೀಶ್ವರನ್ನ ಕೂತಿರೋ ಅಂಥದ್ದು ಇಟ್ಬಿಟ್ರೆ ಸ್ಥಿರ ಸ್ಥಿರ ಸ್ಥಿರ. ಯಾವ ಕಾಲಕ್ಕೆ ತಿಳ್ಕೊಳ್ಳಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ಮನೆ ಯಜಮಾನ ಹೊರಗಡೆ ಹೋಗಿರ್ತಕ್ಕಂಥ ವಾಪಸ್ ಬರ್ತಾ ಇದೆ, ಆಯುಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ರಕ್ಷಣೆ, ಶ್ರೀರಕ್ಷೆ. ಅದಕ್ಕೆ ಆಯುರಾರೋಗ್ಯ ಐಶ್ವರ್ಯ ಎಲ್ಲವನ್ನು, ನಮ್ಮ ಐಶ್ವರ್ಯಕ್ಕಿಂತ ನಮ್ಮ ಜಗತ್ತಲ್ಲಿರ್ತಕ್ಕಂಥ ಏನೋ ಪ್ರಾಣ ಅಪಾನ ಸ್ವರ ಅಂತ ಕರಿತೀವಿ. ಪ್ರಾಣ ಅಪಾನ ಸ್ವರ. ಅದಕ್ಕೆ ಓಂ ಭೂಹು ಓಗುಂ ಭುವಃ ಓಗುಂ ಸುವಹ ಅಂತ ಹೇಳ್ತೀವಿ. ಆ ಸ್ವರ ಒಳಗಡೆ ಇರ್ತಕ್ಕಂಥ ಉಸಿರನ್ನ ಲಗಾಮ್ ಹಾಕಿ ಹಿಡ್ಕೊಳ್ಳೋದು ಈ ಮೂಗುದಾರ. ಅದಕ್ಕೆ ಹಸುವಿನಿರ್ತಕ್ಕಂಥ ಮೂಗುದಾರ ಶ್ರೇಷ್ಠವಾಗಿ 1, 2, 3-0 ಅಂದರೆ 3 ಸರಿ ಮಾತ್ರ ಸುತ್ತಬಿಟ್ಟು ತುದಿನ ಸೇರಿಸಿ ಒಳಗಡೆ ಇರ್ತಕ್ಕಂಥ ಫೋಟೋನ ಬಾಗಿಲು ಹಿಂಬದಿಯಲ್ಲಿ ಹಾಕಿದಾಗ ಪ್ರತಿದಿನ ನಮಸ್ಕಾರ ಮಾಡಿ ಬಾಗಿಲು ಹೋಗಬೇಕು. 2 ಕಲೆ ಹಾಕಿದ್ರಿ. ಅದಾದಮೇಲೆ ನಾನು ನಿಮ್ಗೇನು ಹೇಳಿದ್ದು, ಯಮಪಾಷಾಣ ರೆಡಿ ಮಾಡ್ಕೊಳ್ಳಿ ಅಂತ. ಏನಪ್ಪ ಯಮಪಾಷಾಣ ಅನ್ಕೊಂಡ್ರ, ಯಮಶಾಸನ ಅವತ್ತೇ ಹೇಳ್ತೇನೆ ಅಂತ ಹೇಳಿದ್ದೆ. ಯಮಪಾಷಾಣ ಅಂತಕ್ಕಂಥ ವಿಚಾರ ಏನು ಅಂದರೆ, ಕಪ್ಪು ದಾರ. ಆ ಕಪ್ಪು ದಾರ ಅಂತಕ್ಕಂಥದ್ದು ಕಂಬಳಿ ದಾರ, ಕಪ್ಪಾಗಿರೋ ಕಂಬಳಿ ದಾರ. ಇದು ಯಂತ್ರ ಮಂತ್ರ ತಂತ್ರ ದೋಷಗಳಿಂದ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಕಂಬಳಿ ದಾರ. ಈ ಕಂಬಳಿ ದಾರ ಕಾಡೆಮ್ಮೆಯಿಂದ ಮಾಡ್ತಕ್ಕಂಥದ್ದು. ಆ ವಿಶೇಷವಾಗಿರೋ ಕಾಡೆಮ್ಮೆದು ಈ ನಡುವೆ ಸಿಗಲ್ಲ. ಒರಿಜಿನಲ್ ಮಾಡೋದು ಕಂಬಳಿ ದಾರ ಎಷ್ಟೋ ಜನ ಮಾಡ್ತಾರೆ. ಆ ಕಂಬಳಿನ ನಿಧಾನಕ್ಕೆ ಕೂದಲು ಕಿತ್ತು 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 ಶೇಖರಣೆ ಮಾಡಿ ಆ ದಾರವನ್ನು ಮಾಡಿರ್ತಾರೆ. ಅಷ್ಟು ಚೆನ್ನಾಗಿರೋ ಕಂಬಳಿ ದಾರ ಈ ಕಾಡು ಮನುಷ್ಯರು ಅಂತಿರ್ತಾರೆ. ಕೆಲವರೆಲ್ಲ ಏನು ಮಾಡ್ತಾರೆ, ಪಕ್ಷಿ ಗಿಣಿ ಅದು ಇದು ಹೊಡ್ಕೊಂಡು ಬಂದು ತಿನ್ಕೊಂಡು ಬಂದ್ಬಿಟ್ಟಿರ್ತಾರೆ. ಅಂಥವ್ರ ಹತ್ರ ಸಿಗತ್ತೆ ನಿಜವಾದ ಕಂಬಳಿ ದಾರ. ಅಂಥದ್ದು ಅಕಸ್ಮಾತ್ ಆದರೆ ಹುಡ್ಕೊಂಬನ್ನಿ. ಇಲ್ಲದೆ ತಿರುಪತಿ ಪ್ರಾಂತ ಅಂದರೆ ಆಂಧ್ರ ಪ್ರಾಂತಕ್ಕೆ ಹೋದರೆ ಸಾಕಷ್ಟು, ತಿರುಪತಿಲಿ ಹೋದರೆ ಅದು ಸಾಧಾರಣವಾಗಿ ನಿಜವಾಗಿ ಒರಿಜಿನಲ್ ಸಿಗುತ್ತೆ. ಇಲ್ಲೆಲ್ಲ ಸಲ ಡೂಪ್ಲಿಕೇಟ್ ನನ್ನ ಮಕ್ಕಳು ಮಾಡ್ತಾರೆ. ಯಾವುದು ದಾರ ಹಾಕ್ಬಿಟ್ಟು ಕಂಬಳಿ ದಾರ ತಗೊಳ್ಳಿ ಪರವಾಗಿಲ್ಲ ಅಂತಾರೆ. ಒಂದು ಮಾರ ಕೊಡ ಎಷ್ಟಾದ್ರು ಅಂದರೆ ರೇಟ್ ಅಂದರೆ, ನೀವು ಅಲ್ಲಿ ಆಂಧ್ರಲ್ಲಿ ಕೇಳಿ ₹100 ಒಂದು ದಾರ. ಇಲ್ಲೇನು ಗೊತ್ತಾ, ₹10 ತೊಗೊಳ್ಬೇಕಾರೆ ಅಂತಾನೆ. ಯೋಹೋ ಎಷ್ಟು ಮಾರಬೇಕಾದ್ರೆ ತೊಗೊಳಕ್ಕೆ ಅಷ್ಟೇನು ಬೆಲೆ, ಎಷ್ಟು ಚೀಪ್ ಅನ್ಕೊಂಬಿಟ್ರೆ ನೀವು? ಖಂಡಿತ ಇಲ್ಲ. ಒರಿಜಿನಲ್ ತೊಗೋಬೇಕು ಅಂದರೆ ಇನ್ನೂ ಚೆನ್ನಾಗಿ ಹಿಮಾಲಯದಲ್ಲಿ ಭಾಳ ಚೆನ್ನಾಗಿರೋ ಕಾಡೆಮ್ಮೆಯಿಂದ ತೊಗೋಬೇಕು. ಯಾಕ್ ಅಂತೀವಿ, ಆ ಯಾಕಲ್ಲಿ ಕಪ್ಪು ಬರುತ್ತೆ. ಸ್ನೋಗೆ ಯಾವತ್ತೂ ಅದು ಹಿಮದಲ್ಲಿ ಬೆಳ್ಳಿಗೆ ಬಿಡುತ್ತೆ. ಆದರೆ ಬೇರೆ ಸಮಯ ಕಪ್ಪು ಬಂದಾಗ ಅದು ತೆಗೆದು 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 ಇಟ್ಕೊಂಡಿರ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಆ ಕಂಬಳಿ ದಾರ ಹಾಕಿದ್ರೆ ಭೂತ ಪ್ರೇತ ಪಿಶಾಚಿ ನಿಕಟ ನಹಿಯಾವೆ, ಯಾವುದು ಮನೆ ಒಳಗೆ ಕಾಲಿಡಲ್ಲ. ಅಂಥ ಒಂದು ಕಂಬಳಿ ದಾರಕ್ಕೆ ಪಟ್ಟಿಕಾರ ರೆಡಿ ಮಾಡ್ಕೋಬೇಕು. ಆ ಪಟ್ಟಿಕಾರ ಏನು ಅಂದರೆ, 1,
2 3 ಸುತ್ತಾಕಿ ಒಂದು ದಾರವನ್ನು ಹೀಗಿಡಬೇಕು. ಇದನ್ನ ಬಾಗಿಲ ಹೊರಭಾಗದಲ್ಲಿ ಎಡಕ್ಕೆ ಅಥವಾ ಬಲಕ್ಕೆ ಹಾಕಬೇಕು. ಎಡಕ್ಕೆ ಹಾಕೋದಾ ಬಲಕ್ಕೆ ಹಾಕೋದಾ ಅಂತ ನಿಮ್ಮ ಯೋಚನೆಗೆ ಹೇಳಬೇಕಾದವ್ ನಾನೇ. ನೀವು ಕಾಯಲೇಬೇಕು. ಇದೇ ಶಿವಂ